ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಈವ್ನಿಂಗ್. ಆ್ಯಂಡ್ ಏನಿದು ಶ್ರೀ ಓಂ ಸಾಯಿರಾಮ್ ಅಂತ ಬರ್ದಿರೋದು ಹಾಕಿದ್ದೀನಲ್ಲ ಅಂದ್ಕೊಂಡ್ರ. ಇದು ಗುರುಪೂರ್ಣಿಮೆ ದಿನ ನಾನು ದೇವ್ರಿಗೆ ಭಕ್ತಿಯಿಂದ 108 ಸತಿ ಏನೋ ಮನಸ್ಸಿನಲ್ಲಿ ಅಂದ್ಕೊಂಡು ಬರ್ದಿರೋದು. ಸೊ ನನಗೆ ಯಾವಾಗೂ ಈ ಥರ ಬರೆದಾಗ ಏನೋ ಒಂದು ಪಾಸಿಟಿವ್ ಅನಿಸ್ತಾ ಇರುತ್ತೆ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಎಲ್ಲ ಒಂಥರ ಫ್ರೆಶ್ ಮೂಡಲ್ಲಿದ್ದೆ. ಆ್ಯಂಡ್ ನಮ್ಮ ಮನೆಯವರು ನನ್ನ ಮಗ ಸ್ಕೂಲಿಗೆ ಆಫೀಸಿಗೆ ಹೋಗೋಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದಿತ್ತು. ಸೊ ಆಮೇಲೆ ದೇವ್ರ ಹತ್ರ ಕೂತ್ಕೊಂಡು ಬರೆಯೋಣ ಅಂತ ಬರೆದ್ಬಿಟ್ಟಿದ್ದೆ. ಆಮೇಲೆ ಇದೇನಿದು ಸಡನ್ನಾಗಿ ಡ್ಯಾನ್ಸ್ ಅಂತ ಅನ್ಕೋತಾ ಇದ್ದೀರಾ? ಇಲ್ಲ, ನಮ್ಮ ಕಾರ್ ಸರ್ವಿಸಿಗೆ ಕೊಟ್ಟಿದ್ವಿ, ಅದಕ್ಕೆ ಸರ್ವಿಸಲ್ಲಿ ತೊಗೊಂಬರೋಣ ಅಂತ ಹೋದ್ವಿ. ನಮ್ಮ ಮನೆಗೆ ಟೈಮ್ ಇರಲಿಲ್ಲ. ಬಟ್ ಅವರು ಸಂಜೆನೇ ಬನ್ನಿ, ನಾಳೆ ತನಕ ಬೇಡ, ಅದು ಏನೋ ಆಗುತ್ತೆ ಅಂದರು. ಅವರು ಗೊತ್ತಿಲ್ಲ ನನಗೆ. ಅದಕ್ಕೆ ನಮ್ಮ ಮನೆಯವರು ಆಫೀಸಿಂದ ಬಂದಂಗೆ ನಡೀರಿ, ರೆಡಿಯಾಗಿ ಹೋಗೋಣ ಹೊರಗೆ, ಅದನ್ನು ಕಾರ್ ತೊಗೊಂಬರೋಣ ಅಂತ ಹೇಳಿದರು. 1 ವಾರ ಆಗಿತ್ತು ಕಾರು ಸರ್ವಿಸಿಗೆ ಬಿಟ್ಟು. ಆ್ಯಂಡ್ ಏನು ಅಡುಗೆ ಮಾಡಿರಲಿಲ್ಲ, ಬಂದು ಮಾಡೋಣ ಅಂದ್ಕೊಂಡೆ. ಲೇಟ್ ಆಯಿತು. ಹಾಗಾಗಿ ನಮ್ಮ ಮನೆಯವರು ಹೊರಗೆ ಹೋಗಿ, ಭಾಳ ದಿನ ಆಗಿದೆ ಹೊರಗೆ ತಿಂದಿಲ್ಲ, ತಿನ್ನೋಣ ಅಂದ್ಬಿಟ್ಟು ಹೋದ್ರಿ. 7 ಹಿಲ್ಸ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋದ್ವಿ. ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಇಷ್ಟು ಬೆಸ್ಟ್ ರೆಸ್ಟೋರೆಂಟ್ ಇತ್ತು. ಆ್ಯಂಡ್ ಫುಡ್ ಕೂಡ ಅಷ್ಟೇ ಸೂಪರ್ಬ್ ಆಗಿತ್ತು. ಆ್ಯಂಡ್ ರಾತ್ರಿ ಹೋಗಿದ್ದಾಗಂತೂ ಇನ್ನೂ ಅದು ಎನ್ಹ್ಯಾನ್ಸ್ ಮಾಡ್ತಾಯಿತ್ತು ಲೈಟಿಂಗ್. ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರಲ್ಲ ಅವರು. ಮೈ ಗಾಡ್, ನನ್ನ ಮಗ ಈ ಥರ ದಾಟ್ತಾವಾಗಲೇ ಗೊತ್ತಾಗಿದ್ದು ಅದು ಕೆಳಗೆ ರಾಕ್ನ ಸ್ವಲ್ಪ ಹೈಟಲ್ಲಿ ಮಾಡಿ ಕೆಳಗೆ ಲೈಟಿಂಗ್ ಬಿಟ್ಟಿದ್ದಾರೆ ಅಂತ ಹೇಳಿ. ಆ್ಯಂಡ್ ಬುದ್ಧ ಸ್ಟ್ಯಾಚ್ಯೂ ಇಟ್ಟಿದ್ರು ಅವರು. ಆ್ಯಂಡ್ ಅಲ್ಲಿ ಫೌಂಟೇನ್ ಥರನೂ ಇತ್ತು ಎಂಟ್ರಿ ಪಾಯಿಂಟಲ್ಲಿ. ಆ್ಯಂಡ್ ನೋಡಿ, ಇಷ್ಟು ಕ್ರೌಡ್ ಇತ್ತು. ಫ್ರೈಡೇ ನೈಟ್ ಅಲ್ವಾ, ಸ್ಯಾಟರ್ಡೆ ಸಂಡೇ ರಜೆ ಇರೋರೆಲ್ಲ ಬಂದುಬಿಟ್ಟಿದ್ರು. ಆ್ಯಂಡ್ ದೊಡ್ಡದು ಟಿ ವಿ ಹಾಕ್ಬಿಟ್ಟಿದ್ರು. ಆ್ಯಂಡ್ ನಾವು ಇಲ್ಲಿ ಮೇಲ್ಗಡೆ ಬಂದ್ವಿ. ಇಲ್ಲಿ ಸಕ್ಕತ್ತಾಗಿತ್ತು. ಆ್ಯಂಡ್ ನಮ್ಮ ಮನೆಯವರು ಆರ್ಡ್ರ್ ಮಾಡ್ತಾ ಇದ್ದಾರೆ, ಏನೇನು ಬೇಕು ಏನೇನು ಬೇಡ ಅಂತ ಹೇಳಿ. ಆಮೇಲೆ ನನಗೂ ಕೇಳ್ತಾಯಿದ್ರು ಅವರು, ಏನು ತೊಗೊಳ್ಳೋಣ ಏನು ಅಂತ ಹೇಳಿ. ನನ್ನ ಮಗ ಹೇಳ್ದ ಪನ್ನೀರ್ ಬೇಕು ನನಗೆ ಅಂತ. ನಾನು ಬೇಬಿ ಕಾರ್ನ್ ತುಂಬ ದಿನ ಆಗಿತ್ತು ತಿಂದಿರಲಿಲ್ಲ, ಅದು ಅಂತ ಹೇಳಿದೆ. ಆ್ಯಂಡ್ ಹೆವಿ ಸ್ಟಾರ್ಟರ್ ತೊಗೊಂಡ್ಬಿಟ್ವಿ. ಸೊ ನಮಗೆ ಸ್ಟಾರ್ಟರಲ್ಲೇ ಹೊಟ್ಟೆ ತುಂಬಿಡ್ತು. ನಾವು ಮೇನ್ ಕೋರ್ಸಿಗೆ ಹೋಗಲೇ ಇಲ್ಲ. ಆ್ಯಂಡ್ ನನ್ನ ಮಗನಿಗೆ ಮೇನ್ ಕೋರ್ಸ್ ತಿನ್ನಲಿಲ್ಲ. ಪನ್ನೀರ್ ತೊಗೊಂಡು ಖಾರ ಹತ್ತಿತ್ತಲ್ಲ, ಐಸ್ ಕ್ರೀಮ್ ತೊಗೊಂಡಿದ್ವಿ. ಆ್ಯಂಡ್ ಅವನು ಮೆಟ್ಲಿಂದ ಹೇಳ್ಕೊಂಬರ್ತಿದ್ದ, ಮಮ್ಮಿ ನಾನೇ ಹೇಳ್ತೀನಿ ಅಂತ ಹೇಳಿ. ಇಳಿಯಪ್ಪ, ವಿಡಿಯೋ ಮಾಡು ಮಮ್ಮಿನೇ ಅಂತ ಅವನೇ ಹೇಳ್ದ. ಆಮೇಲೆ ಇಳಿತಾ ಇದ್ವಿ. ಹಾಗೆ ನಮ್ಮ ಮನೆಯವ್ರು ವಾಪಸ್ಸು ಎಷ್ಟು ನೀಟಾಗಿ ಇಳ್ದ ವಾಪಸ್ ನಮ್ಮ ಮನೆಯವ್ರು ಬಂದರು. ಅವರು ಇಳ್ಕೊಂಡು ಬಂದರು. ಅವ್ರು ಬಿಲ್ ಪೇ ಮಾಡಿ ಇವಾಗ ಇಳಿದು ಬರ್ತಾ ಇದ್ದಾರೆ ನೋಡ್ರಿ. ಆ್ಯಂಡ್ ಇಬ್ಬರು ಅಪ್ಪ ಮಗ ಅಂತೂ ಏನು ಆಗಿರ್ತಾರೆ ಅಂದರೆ ಒಂದೊಂದ್ಸರಿ ನನ್ನೇ ಮರ್ತು ಬಿಟ್ಟಿರ್ತಾರೆ ಅವರಿಬ್ರು. ಆಮೇಲೆ ಪಟ ಹೋಗೋಣ ಬಾ, ಮಮ್ಮಿನ ಬಿಟ್ಟು ಹೋಗೋಣ ಬಾ ಅಂತ ಎಲ್ಲ ಹೇಳ್ಕೊಂಡು ಸುಮ್ಮನೆ ತಮಾಷೆ ಮಾಡ್ಕೊಂಡು ಮುಂದೆ ಹೋಗ್ತಾಯಿದ್ರು. ನೋಡ್ರಿ ಎಷ್ಟು ಮಸ್ತ್ ಲೈಟಿಂಗ್ ಇತ್ತು. ನನಗಂತೂ ಸೂಪರಾಗಿ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಬಾರ್ ಕೌಂಟರ್ ಅಂತ ಒಂದು ಏನೋ ಇತ್ತು, ಅಲ್ಲಂತೂ ಮೇಲೆ ಝೂಮರ್ ಸಕ್ಕತ್ತಾಗಿ ಮಾಡಿದ್ರು. ನನಗಂತೂ ಅಲ್ಲೇ ನಿಂತು ನೋಡೋಣ ಅಂತ ಅನ್ಕೋತೀನಿ. ಬಟ್ ಅದು ಪ್ಲೇಸ್ ಚೆನ್ನಾಗಿರಲಿಲ್ಲ, ಅದಕ್ಕೆ ನಿಂತು ನೋಡೋಕ್ಕಾಗಲಿಲ್ಲ. ಆ್ಯಂಡ್ ನೋಡ್ರಿ, ಫಸ್ಟ್ ಎಂಟ್ರಿ ಕೊಟ್ವಲ್ಲ ಅದೇ ಪ್ಲೇಸ್ ಇದು. ಇವಾಗಂತೂ ಇಷ್ಟು ನೀಟಾಗಿ ಹೋಗೋ ಮುಂದೆ ತಕ್ಕೊತೀನಿ ಅಂತ ಹೇಳ್ತಾ ಇದ್ದೆ. ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನೋಡಿ. ಪಕ್ಕದಲ್ಲಿ ಎಷ್ಟು ದೊಡ್ಡ ಟಿ ವಿ ಹಾಕಿದ್ದಾರೆ, ಕ್ರಿಕೆಟ್ ಹಾಕಿದ್ದಾರೆ. ಆ್ಯಂಡ್ ಇಷ್ಟು ಬ್ಯೂಟಿಫುಲ್ ಆಗಿತ್ತಲ್ಲ. ನನಗಂತೂ ಅಲ್ಲಿಂದು ಫುಡ್ ಕೂಡ ಅಷ್ಟೇ ಕ್ಲಿಯರ್ ಆ್ಯಂಡ್ ಸೂಪರ್ಬಾಗಿತ್ತು. ಆ್ಯಂಡ್ ಅವನು ಜಂಪ್ ಮಾಡ್ತಾಯಿದ್ದಾನೆ, ನಮ್ಮ ಮನೆಯವರು ಜಂಪ್ ಮಾಡ್ತಾಯಿದ್ದಾರೆ ಅವನ ಜೊತೆ. ಎಷ್ಟು ಸೂಪರಾಗಿತ್ತು. ಅವರಿಬ್ಬರು ಹೋಗ್ತಾಯಿದ್ರೆ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಅಲ್ಲಿ ನೋಡ್ರಿ, ಮುಂದೆ ಈ ಕಡೆ ಬಂದರೆ ಸ್ವಲ್ಪ ಜಾಗ ಅದೊಂಥರ ಏನೋ ಸಕ್ಕತ್ತಾಗಿತ್ತು. ಇಲ್ಲಿ ನೋಡ್ರಿ ಫೌಂಟೇನ್, ಬುದ್ಧ ವಾಟರ್ ಬೀಳ್ತಾನೆ ಇತ್ತು. ಬುದ್ಧಂಗೆ ಅಷ್ಟು ಖುಷಿ ಆಗ್ತಾಯಿತ್ತು ಅನಿಸ್ತಾಯಿತ್ತು, ನಮಗೆ ಅಷ್ಟು ಖುಷಿ ಆಗ್ತಾಯಿತ್ತು ನೋಡಿ. ಇದೇ ಎಂಟ್ರಿ ಬಂದಿದ್ದು. ಇವಾಗ ಲೈಟಿಂಗ್ ಎಲ್ಲ ಇಟ್ಟಿದ್ರು ಈ ಥರ, ಅದೊಂಥರ ಖುಷಿ. ಇದಂತೂ ಬ್ಯೂಟಿಫುಲ್ ಆಗಿತ್ತು. ಇದೊಂದು ಏನಂತಾರೆ ಮಾರ್ಬಲಲ್ಲಿ ಮಾಡಿದ್ದಾರೆ ಅನಿಸುತ್ತೆ. ಗಣಪತಿ, ಆಮೇಲೆ ದೀಪ. ಆಮೇಲೆ ನೋಡಿ ಅಲ್ಲಿ ಎಂಟ್ರಿ ಬಂದಾಗ ನಾನು ಇದನ್ನು ಇದು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಟ್ರೀಗೆಲ್ಲ ಲೈಟ್ ಫಿಕ್ಸ್ ಮಾಡಿದರು. ಇದೆಲ್ಲ ಪಾರ್ಕಿಂಗ್ ಏರಿಯಾ ಇತ್ತು. ಆ್ಯಂಡ್ ನಮ್ಮದು ವಾಲೆಟ್ ಪಾರ್ಕಿಂಗ್ ಇದ್ರಿಂದ ಅದನ್ನು ಬೇಸ್ಮೆಂಟಲ್ಲಿ ಕಾರ್ನ ಪಾರ್ಕ್ ಮಾಡಿದರು. ಸೊ ಹಾಗಾಗಿ ನೋಡ್ರಿ, ಇವಾಗ ನಮ್ಮದು ರಥ ಬರುತ್ತೆ. ಬೇಸ್ಮೆಂಟಿಂದ ತೊಗೊಂಬರ್ತಾ ಇದ್ದಾರೆ ಅವರೇ. ಒಬ್ಬರು ತೊಗೊಂಡೋಗಿ ನಿಲ್ಲಿಸಿರ್ತಾರೆ, ಅವರೇ ತೊಗೊಂಬಂದು ಕೊಡ್ತಾರೆ. ನಾವು ಬರೀ ಅಲ್ಲಿ ಈ ಪಾಯಿಂಟಲ್ಲಿ ನಿಲ್ಲಿಸಿ ಹೋಗೋದು, ಅವರೇ ಇದು ಮಾಡ್ತಾರೆ. ನೋಡ್ರಿ ನಮ್ಮ ರಥ ಏನು ಲೈಟಿಂಗಲ್ಲಿ ಮಿಂಚ್ತಾ ಇದೆ. ನನಗಂತೂ ಇಷ್ಟು ಖುಷಿ ಆಯಿತು. ಫಸ್ಟ್ ಹೊಸ್ದಾಗಿ ಗಾಡಿ ತೊಗೊಂಡಾಗ ಹೇಗೆ ಅನಿಸ್ತಾ ಇತ್ತಲ್ಲ, ಅದೇ ಫೀಲಿಂಗ್ ಇತ್ತು ನನಗಂತೂ.
ಸ್ವಲ್ಪ ದಿನದಿಂದ ಒಂದು ಏನೋ ಅನ್ಕೋತಾ ಇದ್ವಿ, ಇವಾಗ ನೋಡಿದರೆ ಓ ಮೈ ಗಾಡ್ ದಿಸ್ ಈಸ್ ಅವರ್ ರಥ, ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಇದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೀಗಿತ್ತು ಅನ್ಪ್ಲ್ಯಾನ್ ಡೇಟಿಂಗ್ ಅಂತಾರಲ್ಲ, ಆ ಥರ ಆಯಿತು. ನಂದು ನನ್ನ ಮಗನ ಒಂದು ಫೋಟೋ ಇತ್ತು ಅಷ್ಟೇ.